ಎಲ್ರಿಗೂ ನಮಸ್ಕಾರ. ಕ್ರಿಕ್ ಕಾರ್ನರ್ಗೆ ಸ್ವಾಗತ. ಐಪಿಎಲ್ ನ ಮೆಗಾ ಹರಾಜ್ ಮುಗಿತು. ಡೀಸೆಂಟ್ ತಂಡವನ್ನ ಕಟ್ಟಿದ್ದು ಆಯ್ತು ಅನ್ನೋ ಖುಷಿಯಲ್ಲಿದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಈಗ ಆಘಾತ ಆಗಿದೆ. ತಂಡದಲ್ಲೇ ಈಗ ಅಸಮಾಧಾನ ಶುರುವಾಗಿದೆಯಂತೆ. ಫ್ರಾಂಚೈಸಿ ಮೇಲೆ ಕೋಪಗೊಂಡಿದ್ದಾರಂತೆ ಆ ಸ್ಟಾರ್ ಆಟಗಾರ. ಆ ಆಟಗಾರ ಬೇರ್ಯಾರು ಅಲ್ಲ, ಆರ್ಸಿಬಿ ಫ್ರಾಂಚೈಸಿ ಮೇಲೆ ಕೋಪಗೊಂಡಿದ್ದು ವಿರಾಟ್ ಕೊಹ್ಲಿ ಅಂತೆ. ಸದ್ಯ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಟೆನ್ಷನ್ ತಂದಿಟ್ಟಿರೋದು ಕೊಹ್ಲಿಯ ಕೋಪ. ಹರಾಜು ಅಂತ್ಯಗೊಂಡ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಮ್ಯಾನೇಜ್ಮೆಂಟ್ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಆಟಗಾರರ ಖರೀದಿ ವಿಚಾರದಲ್ಲಿ ಫ್ರಾಂಚೈಸಿ ಮಾಡಿದ ಎಡವಟ್ಟುಗಳು ಕೊಹ್ಲಿಯ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಹಾಗಾದ್ರೆ ಕೊಹ್ಲಿ ಕೋಪಗೊಂಡಿದ್ದು ಯಾಕೆ? ಬನ್ನಿ ನೋಡ್ತಾ ಹೋಗೋಣ. ಕಾರಣ ನಂಬರ್ 1, ಕೆಎಲ್ ರಾಹುಲ್ ರನ್ನ ಯಾಕೆ ಖರೀದಿ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರಂತೆ ಫ್ರಾಂಚೈಸಿಗೆ ವಿರಾಟ್ ಕೊಹ್ಲಿ. ಐಪಿಎಲ್ ಆಕ್ಷನ್ಗೂ ಮುನ್ನ ಕೆಎಲ್ ರಾಹುಲ್ ಆರ್ಸಿಬಿಗೆ ಬಂದೇ ಬರ್ತಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಆಗಿತ್ತು. ತಂಡಕ್ಕೆ ಬೇಕಿದ್ದ ವಿಕೆಟ್ ಕೀಪರ್, ನಾಯಕ, ಬ್ಯಾಟ್ಸ್ಮನ್ ಎಲ್ಲದಕ್ಕೂ ರಾಹುಲ್ ಬೆಸ್ಟ್ ಆಯ್ಕೆ ಆಗಿದ್ರು. ಲೋಕಲ್ ಬಾಯ್ ಅನ್ನೋದ್ರ ಜೊತೆಗೆ ಕೊಹ್ಲಿಯ ಆಪ್ತ ಅನ್ನೋ ವಿಚಾರ ಕೂಡ ರಾಹುಲ್ ಬೆಂಗಳೂರು ತಂಡವನ್ನ ಸೇರ್ತಾರೆ ಅನ್ನೋ ನಿರೀಕ್ಷೆಯನ್ನ ಹೆಚ್ಚಿಗೆ ಮಾಡಿತ್ತು. ಆದ್ರೆ 83 ಕೋಟಿ ಬಿಗ್ ಪರ್ಸ್ ಇಟ್ಕೊಂಡು ರಾಹುಲ್ಗೆ 10.5 ಕೋಟಿವರೆಗೆ ಮಾತ್ರ ಆರ್ಸಿಬಿ ಬಿಡ್ ಮಾಡ್ತು. 14 ಕೋಟಿಗೆ ಸಿಗ್ತಾ ಇದ್ದ ರಾಹುಲ್ ರನ್ನ ಖರೀದಿಸದೆ ಹಾಗೆ ಬಿಡ್ತು. ಇದು ಕೊಹ್ಲಿಯ ಅಸಮಾಧಾನಕ್ಕೆ ಕಾರಣ ಆಗಿದೆಯಂತೆ. ಇನ್ನು ಎರಡನೇ ಕಾರಣ ಮೊಹಮ್ಮದ್ ಸಿರಾಜ್ ಮೇಲೆ ಸಿಂಗಲ್ ಬಿಡ್ ಕೂಡ ಮಾಡದೇ ಇರೋದು. ಮೊದಲಿಗೆ ಎಲ್ಲರೂ ಕೂಡ ಸಿರಾಜ್ ರನ್ನ ಆರ್ಸಿಬಿ ರಿಟೈನ್ ಮಾಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಇದು ಆಗ್ಲಿಲ್ಲ. ಇನ್ನು ಸಿರಾಜ್ ಆಕ್ಷನ್ ನಲ್ಲಿ ಕಾಣಿಸ್ಕೊಂಡ್ರು. ಆದ್ರೆ 8 ವರ್ಷಗಳು ಅಂದ್ರೆ 2017ರಿಂದ ಆರ್ಸಿಬಿಗಾಗಿ ಆಡ್ತಾ ಇರುವ ಸಿರಾಜ್ ಮೇಲೆ ಫ್ರಾಂಚೈಸಿ ಹರಾಜಿನಲ್ಲಿ ಸಿಂಗಲ್ ಬಿಡ್ ಕೂಡ ಮಾಡಲಿಲ್ಲ. 3 RTM ಅವಕಾಶ ಇದ್ರೂ ಕೂಡ ಮ್ಯಾನೇಜ್ಮೆಂಟ್ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತು. 8 ವರ್ಷಗಳ ಕಾಲ ತಂಡಕ್ಕಾಗಿ ಆಡಿದ ಆಟಗಾರನಿಗೆ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಫ್ರಾಂಚೈಸಿ ಮೇಲೆ ಕಿಡಿಕಾರಿದ್ದಾರಂತೆ ಕೊಹ್ಲಿ. ಕಾರಣ ನಂಬರ್ 3, ವಿಲ್ ಜಾಕ್ಸ್ ರನ್ನ ಯಾಕೆ ಖರೀದಿ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಇಂಗ್ಲೆಂಡ್ನ ಸ್ಫೋಟಕ ಬ್ಯಾಟರ್, ಸ್ಫೋಟಕ ಆಲ್ರೌಂಡರ್ ವಿಲ್ ಜಾಕ್ಸ್ ಕಳೆದ ಸೀಸನ್ ನಲ್ಲಿ ಬೊಂಬಾಟಗಾಡಿದ್ರು. ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ವೈಖರಿಗೆ ಕೊಹ್ಲಿಯೇ ಫಿದಾ ಆಗಿದ್ರು. ಸೆಂಚುರಿ ಸಿಡಿಸಿದ್ದ ವೇಳೆ ಇನ್ನೊಂದು ತುದಿಯಲ್ಲಿ ಬ್ಯಾಟಿಂಗ್ ನಡೆಸ್ತಾ ಇದ್ದಂತಹ ಕೊಹ್ಲಿ ವಿಲ್ ಜಾಕ್ಸ್ ಅಬ್ಬರಕ್ಕೆ ಅಕ್ಷರಶಃ ಶಾಕ್ ಆಗ್ಬಿಟ್ಟಿದ್ರು. ಇದನ್ನ ಮ್ಯಾಚ್ ಮುಗಿದ ಮೇಲೆ ಕೊಹ್ಲಿಯೇ ಹೇಳಿದ್ರು. ಇಂಥ ಟ್ಯಾಲೆಂಟೆಡ್ ಆಟಗಾರನನ್ನ ಖರೀದಿಸುವಲ್ಲಿ ಆರ್ಸಿಬಿ ಫ್ರಾಂಚೈಸಿ ಮುಂದಾಗ್ಲೇ ಇಲ್ಲ. RTM ಅವಕಾಶ ಇದ್ರೂ ಕೂಡ ನೋ ಅಂತ ಉದಾರವಾಗಿ ಮುಂಬೈ ತಂಡಕ್ಕೆ ದಾನ ಮಾಡಿಬಿಟ್ರು. ಇದರಿಂದ ಅಭಿಮಾನಿಗಳಿಗೂ ಬೇಜಾರಾಯ್ತು. ಕಿಂಗ್ ಕೊಹ್ಲಿಗೂ ಕೂಡ ವಿಲ್ ಜಾಕ್ಸ್ ಬಿಟ್ಕೊಟ್ಟಿದ್ದು ಬೇಜಾರಾಗಿದೆಯಂತೆ. ಸದ್ಯ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕೊಹ್ಲಿ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕೆ ಕಾರಣ ಹರಾಜಿನಲ್ಲಿ ಮಾಡಿಕೊಂಡಂತಹ ಎಡವಟ್ಟುಗಳು. ಆರ್ಸಿಬಿ ಫ್ರಾಂಚೈಸಿ ಹರಾಜಿನಲ್ಲಿ ಕ್ಯಾಪ್ಟನ್ ಮೆಟೀರಿಯಲ್ ಆಟಗಾರನನ್ನ ಖರೀದಿ ಮಾಡುವಲ್ಲಿ ಎಡವಿದೆ. ಕೊಹ್ಲಿ ಬಿಟ್ರೆ ಆರ್ಸಿಬಿ ಬಳಿ ನಾಯಕನ ಪಟ್ಟಕ್ಕೆ ಬೇರೆ ಆಟಗಾರನೇ ಇಲ್ಲ. ಇನ್ನು ಕೊಹ್ಲಿಗೆ ಬೇಕಾದ ಆಟಗಾರರನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ಖರೀದಿ ಮಾಡಿಲ್ಲ. ಇದರಿಂದ ಕೊಹ್ಲಿ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಮೇಲೆ ಬೇಸರಗೊಂಡಿರುವ ಕೊಹ್ಲಿಗೆ ಈಗೇನಾದ್ರೂ ಕ್ಯಾಪ್ಟನ್ಸಿ ಆಫರ್ ಅನ್ನ ಕೊಟ್ರೆ ಒಪ್ಕೊಳ್ತಾರಾ? ಕೊಹ್ಲಿಯ ಕೋಪ ಕಡಿಮೆ ಆಗೋವರೆಗೂ ಫ್ರಾಂಚೈಸಿ ಕಾಯಲೇಬೇಕು. ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಷ್ಟೇ. ನೋಡ್ತಾ ಇರಿ ಕ್ರಿಕ್ ಕಾರ್ನರ್ ಕನ್ನಡ. ನಮಸ್ಕಾರ.